ಶಾಸಕರ ಸಂಬಂಧಿಯಿಂದ ಯುವತಿಗೆ ಪ್ರೇಮ ದ್ರೋಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುರಪುರದ ವೇಣುಗೋಪಾಲ್ ಚಿಕ್ಕಪ್ಪನ ಮಗ ಸುಶಾಂತ್ ಮೋಸ ಮಾಡಿದ್ದಾನೆ ನೋಡಿ. ಮದುವೆ ಆಗ್ತೀನಿ ಅಂತ ಹೇಳಿ ಪ್ರೀತಿಸಿ ಕೈ ಕೊಟ್ಬಿಟ್ಟಿದ್ದಾನೆ. ಯಾರು? ಸುರಪುರದ ವೇಣುಗೋಪಾಲ್ ಚಿಕ್ಕಪ್ಪನ ಮಗ ಸುಶಾಂತ್. ಸಂತ್ರಸ್ತೆಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ನೀಡಲಾಗಿದೆ. ಕ್ರಮವನ್ನ ಕೈಗೊಳ್ಳೋದಾಗಿ ಸಂತ್ರಸ್ತೆಗೆ ಮಹಿಳಾ ಆಯೋಗ ಭರವಸೆ ಕೊಟ್ಟಿದೆ. ಬೆಂಬಲಕ್ಕೆ ನಿಂತುಕೊಂಡಿರುವಂತದ್ದು. ಇನ್ನು ಪವರ್ ಟಿವಿಗೆ ಧನ್ಯವಾದವನ್ನು ಕೂಡ ಸಂತ್ರಸ್ತೆ ಅರ್ಪಿಸಿದ್ದಾರೆ. ನ್ಯಾಯಕ್ಕಾಗಿ ಪವರ್ ಟಿವಿಗೆ ಮೊರೆ ಇಟ್ಟಿರ್ತಾರೆ ಸಂತ್ರಸ್ತೆಯ ಕುಟುಂಬ. ನ್ಯಾಯ ಸಿಗೋದು ನಮಗೆ ಪವರ್ ಟಿವಿಯಲ್ಲಿ ಮಾತ್ರ ಅಂತ ಹೇಳಿ ಪವರ್ ಟಿವಿಗೆ ಮೊರೆ ಹೋಗಿರ್ತಾರೆ ಸಂತ್ರಸ್ತೆ. ನ್ಯಾಯಕ್ಕಾಗಿ ನಿನ್ನೆ ಪವರ್ ಟಿವಿ ವಿಶೇಷ ಕಾರ್ಯಕ್ರಮ ಕೂಡ ಮಾಡಲಾಗಿತ್ತು. ನನಗೆ ಅನ್ಯಾಯ ಆಗಿದೆ, ಪವರ್ ಟಿವಿ ನನ್ನ ಬೆನ್ನೆಲುಬಿಗೆ ನಿಂತಿದೆ, ನ್ಯಾಯ ಸಿಗುವವರೆಗೂ ಕೂಡ ಹೋರಾಟವನ್ನ ಮಾಡ್ತೀನಿ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ. ಪ್ರೀತಿಸಿದ್ದಾರೆ, ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡಿದ್ರೆ. ಈಗಂತೂ ಹೆಣ್ಣೆ ಸಿಗೋದಿಲ್ಲ. ಒಳ್ಳೆ ಗೊಂಬೆ ರೀತಿಯಾಗಿರುವಂತಹ ಹೆಣ್ಮಗಳು ಸಿಕ್ಕಿದ್ದಾಳೆ. ಗುಣ ಕೂಡ ಚೆನ್ನಾಗಿದೆ. ಮದುವೆ ಆಗೋದು ಬಿಟ್ಟು ಪ್ರೀತಿ ಒಬ್ಬೊಬ್ರಿಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂತಂದ್ರೆ, ಪ್ರೀತಿ ಅನ್ನೋದು ಮೋಜು ಮಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹುಡುಗಿ ಸಿಕ್ಕಿದ್ಲಾ, ಮಸ್ತಿ ಮೋಜು ಮಾಡ್ಕೋಬೇಕು, ಆನಂತರವಾಗಿ ಸ್ವಲ್ಪ ದಿನ ಓಡಾಡ್ಕೊಂಡು ಬಿಟ್ಟು ಬಿಡಬೇಕು, ಹಿಂಗಾಗ್ಬಿಟ್ಟಿರ್ತಾರೆ ಕೆಲವರು. ಸೊ ಅದೇ ರೀತಿಯಾಗಿ ಈಗ ಪ್ರೀತಿ ಮಾಡಿದ್ದಾರೆ, ಮದುವೆ ಆಗು ಅನ್ನುವಂತಹ ಸಂದರ್ಭದಲ್ಲಿ ಏನಾಗಿದೆ, ಕೈ ಕೊಟ್ಬಿಟ್ಟಿರುವಂಥದ್ದು ಈತ ಸುಶಾಂತ್. ಇನ್ನು ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಕ್ರಮವನ್ನ ಕೈಗೊಳ್ಳೋದಾಗಿಯೂ ಕೂಡ ಸಂತ್ರಸ್ತೆಗೆ ಮಹಿಳಾ ಆಯೋಗ ಕೂಡ ಭರವಸೆ ಕೊಟ್ಟಿದೆ. ಇನ್ನು ಬೆಂಬಲಕ್ಕೆ ನಿಂತ್ಕೊಂಡಿರುವಂತಹ ಪವರ್ ಟಿವಿಗೆ ಧನ್ಯವಾದವನ್ನು ಕೂಡ ಸಂತ್ರಸ್ತೆ ವ್ಯಕ್ತಪಡಿಸಿದ್ದಾರೆ. ನ್ಯಾಯಕ್ಕಾಗಿ ಪವರ್ ಟಿವಿಗೆ ಮೊರೆ ಇಟ್ಟಿರುವಂಥದ್ದು ಸಂತ್ರಸ್ತೆಯ ಕುಟುಂಬ. ನಮಗೆ ನ್ಯಾಯ ಬೇಕು, ಕೊಡಿಸಿ ಸಾರ್ ಅಂತ ಹೇಳಿ ನ್ಯಾಯಕ್ಕಾಗಿ ಅವರು ಮೊರೆ ಇಟ್ಟಿದ್ದಾರೆ. ಮಹಿಳಾ ಆಯೋಗಕ್ಕೆ ಹೋಗಿದ್ವಿ, ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು ಭರವಸೆ ಕೊಟ್ಟಿದ್ದಾರೆ ಎಲ್ಲ ಮಾಡ್ತೀವಿ ಅಂತ. ಮತ್ತೆ ಪವರ್ ಟಿವಿ ನನ್ನ ಜೊತೆ ನಿಂತಿದೆ. ಪವರ್ ಟಿವಿ ಮೇಲೆ ನಾನು ನಂಬಿಕೆ ಇಟ್ಟರೆ ಬಂದಿರೋದು. ಅವರು ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಮುಂದೆ ಏನು ಮಾಡಬೇಕು ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ಮಹಿಳಾ ಆಯೋಗಕ್ಕೆ ಹೋಗಿದ್ವಿ, ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು ಭರವಸೆ ಕೊಟ್ಟಿದ್ದಾರೆ ಎಲ್ಲ ಮಾಡ್ತೀವಿ ಅಂತ. ಮತ್ತೆ ಪವರ್ ಟಿವಿ ನನ್ನ ಜೊತೆ ನಿಂತಿದೆ. ಪವರ್ ಟಿವಿ ಮೇಲೆ ನಾನು ನಂಬಿಕೆ ಇಟ್ಟರೆ ಬಂದಿರೋದು. ಅವರು ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಮುಂದೆ ಏನು ಮಾಡಬೇಕು ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ.